ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸ್ತಾ ಇರೋ ಮಲಯಾಳಂನ ಫೀಮೇಲ್ ಸೂಪರ್ ಹೀರೋ ಮೂವಿ ಆದಂತಹ ಲೋಕ ಚಾಪ್ಟರ್ 1 ಚಂದ್ರ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಲೀಡ್ ಆಗಿ ಕಲ್ಯಾಣಿ ಪ್ರಿಯದರ್ಶಿನಿ ಜೊತೆಗೆ ನೆಸ್ಲನ್ ಇದ್ದಾರೆ. ಜೊತೆಗೆ ಬೇಕಾದಷ್ಟು ಕೇಮಿಯೋಗಳು ಕೂಡ ಇದಾವೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಚಂದ್ರ ಅನ್ನೋ ಹುಡುಗಿ ಹೊಸದಾಗಿ ಬೆಂಗಳೂರಿಗೆ ಬರ್ತಾಳೆ. ಅವಳಿಗೆ ಸೂಪರ್ ಪವರ್ ಇದ್ರೂ ಅವುಗಳನ್ನ ಬಳಸುವಾಗಿರಲ್ಲ. ಈ ಮಧ್ಯೆ ಚಂದ್ರ ಯಾರನ್ನೆಲ್ಲ ಭೇಟಿ ಮಾಡಿದ್ಲು, ಅವಳ ಪವರ್ ನ ಯಾಕೆ ಯೂಸ್ ಮಾಡಿದ್ಲು, ಚಂದ್ರನ ಹುಡುಕ್ತಾ ಯಾರೆಲ್ಲ ಬರ್ತಾರೆ, ಚಂದ್ರಗೆ ಪವರ್ ಹೇಗ್ ಬಂತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಈ ಕಥೆಯ ನಾಯಕಿ ಚಂದ್ರನ ತೋರಿಸ್ತಾರೆ. ಅವಳು ಸ್ವೀಡನ್ ಅಲ್ಲಿ ಇರ್ತಾಳೆ. ಅಲ್ಲಿಂದ ಏನನ್ನೋ ತಗೊಂಡೋಗೋಕೆ ಬಂದಿರ್ತಾಳೆ. ಅಲ್ಲಿಯ ಪೊಲೀಸರು ಚಂದ್ರ ಕಡೆ ಫೈರ್ ಮಾಡ್ತಾ ಇರ್ತಾರೆ. ಚಂದ್ರ ಅಲ್ಲೇ ಇದ್ದ ಫೋನ್ ತಗೊಂಡು ಪ್ರಕಾಶ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ. ಪ್ರಕಾಶ್ ಚಂದ್ರಗೆ, ನೀನು ಅಲ್ಲಿಂದ ಎಸ್ಕೇಪ್ ಆಗು, ಇದನ್ನ ದೊಡ್ಡೋರು ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಬ್ಬಳು ಲೇಡಿ ಪೊಲೀಸ್ ಚಂದ್ರ ಕಡೆ ಬರ್ತಾ ಇರ್ತಾಳೆ. ಚಂದ್ರ ಒಂದು ಬಾಟಲಿನ ಲೇಡಿ ಪೊಲೀಸ್ ಕಡೆ ಎಸೆದು ಬೆಂಕಿ ಹಾಕಿ ಅಲ್ಲೇ ಇದ್ದ ಕಿಟಕಿಯಿಂದ ಈಚೆಗೆ ಹಾರ್ತಾಳೆ. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಇವಾಗ ಚಂದ್ರ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾಳೆ. ಅಲ್ಲಿಗೆ ಪ್ರಕಾಶ್ ಚಂದ್ರನ ಪಿಕ್ ಮಾಡೋಕೆ ಕುಮಾರ್ ಅನ್ನೋ ಹುಡುಗನ ಜೊತೆ ಬಂದಿರ್ತಾನೆ. ಚಂದ್ರ, ನನ್ನ ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಕಾಶ್, ಅದೆಲ್ಲ ನನಗೆ ಗೊತ್ತಿಲ್ಲ, ದೊಡ್ಡೋರು ನೀನ್ ಇಲ್ಲಿರ್ಬೇಕು ಅಂತ ಹೇಳಿದ್ದಾರೆ, ಸ್ವಲ್ಪ ದಿನ ಲೋ ಪ್ರೊಫೈಲ್ ಮೇಂಟೈನ್ ಮಾಡು ಅಂತ ಹೇಳಿ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಚಂದ್ರ ಫೋಟೋ ತಗೊಂಡು ಅವಳಿಗೆ ಹೊಸ ವೋಟರ್ ಐಡಿ, ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಡ್ತಾನೆ. ಅಲ್ಲಿ ಚಂದ್ರ ದೇ ಲಿವ್ ಅಮಾಂಗ್ ಅಸ್ ಅನ್ನೋ ಒಂದು ಬುಕ್ ನ ನೋಡ್ತಾಳೆ. ಅದನ್ನ ಡಾಮಿನಿಕ್ ಅನ್ನೋ ವ್ಯಕ್ತಿ ಬರ್ದಿರ್ತಾನೆ. ಅದು ಕೇರಳದ ಜನರು ನಂಬಿರುವ ಸೂಪರ್ ಹೀರೋಸ್ಗೆ ಸಂಬಂಧಪಟ್ಟ ಬುಕ್. ಆ ರೀತಿ ತುಂಬಾ ಬುಕ್ ಬಂದು ಹೋಗಿದ್ರು, ಡಾಮಿನಿಕ್ ಬರ್ದಿರೋ ಬುಕ್ ಅಲ್ಲಿ ತುಂಬಾ ಡೀಟೇಲಿಂಗ್ ಆಗಿ ಇರುತ್ತೆ. ಅದಕ್ಕೆ ಆ ವ್ಯಕ್ತಿ ಆ ಬುಕ್ ನ ಇಟ್ಕೊಂಡಿರ್ತಾನೆ. ಆ ಬುಕ್ ನ ಚಂದ್ರ ತಗೊಂಡೋಗ್ತಾಳೆ. ಆ ವ್ಯಕ್ತಿ ಚಂದ್ರಗೆ, ಮುಂದಿನ ಸಲ ನೀನು ಇಲ್ಲಿಗೆ ಬಂದ್ರೆ ನಾನು ಇಲ್ಲಿರಲ್ಲ, ನನ್ ಮಗ ಇರ್ತಾನೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಆಲ್ರೆಡಿ ಸಾಯೋದ್ರಲ್ಲಿ ಇರ್ತಾನೆ. ಅದಕ್ಕೆ ಸರಿ ಅಂತ ಚಂದ್ರ ಅಲ್ಲಿಂದ ಪ್ರಕಾಶ್ ಅವಳಿಗೋಸ್ಕರ ರೆಡಿ ಮಾಡಿದ್ದ ಮನೆಗೆ ಹೋಗ್ತಾಳೆ. ಪ್ರಕಾಶ್ ಚಂದ್ರಗೆ, ನಿನ್ಗೆ ಬೇಕಾಗಿರೋದ್ನೆಲ್ಲ ಕುಮಾರ್ ತಂದು ಕೊಡ್ತಾನೆ ಅಂತ ಹೇಳ್ತಾನೆ. ಸರಿ ಅಂತ ಚಂದ್ರ ಅವಳ ರೂಮ್ಗೆ ಹೋಗ್ತಾಳೆ. ಆ ರೂಮ್ ಒಳಗೆ ಇನ್ನೊಂದು ಸೀಕ್ರೆಟ್ ರೂಮ್ ಇರುತ್ತೆ. ಆ ಸೀಕ್ರೆಟ್ ರೂಮ್ ಅಲ್ಲಿ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆ ಒಳಗಡೆ ದುಡ್ಡು ಮತ್ತೆ ಚಂದ್ರ ಬಳಸೋ ಒಂದು ಡ್ಯಾಗರ್ ಇರುತ್ತೆ. ಚಂದ್ರ ಇರೋ ರೂಮ್ ಎಲ್ಲ ಗಲೀಜಾಗಿರುತ್ತೆ. ಚಂದ್ರ ಅವಳ ರೂಮ್ ಎಲ್ಲಾನು ಕ್ಲೀನ್ ಮಾಡಿ ಅವಳ ರೂಮ್ಗೆ ಬೆಳಕೆ ಬರ್ದೇ ಇರೋ ತರ ಕಿಟಕಿಗೆ ನ್ಯೂಸ್ ಪೇಪರ್ ಹಾಕಿ ವಿಂಡೋ ಕ್ಲೋಸ್ ಮಾಡೋಕೆ ಹೋಗ್ತಾಳೆ. ನೋಡಿದ್ರೆ ಆಪೋಸಿಟ್ ಬಿಲ್ಡಿಂಗ್ ಇಂದ ಸನ್ನಿ, ಈ ಕಥೆಯ ನಾಯಕ, ಚಂದ್ರನ ನೋಡ್ತಾ ಇರ್ತಾನೆ. ಚಂದ್ರ ಕೂಡ ಸನ್ನಿನ ನೋಡಿ ಒಂದು ಸೆಕೆಂಡ್ ಹಾಗೆ ಸ್ಟನ್ ಆಗೋಗ್ತಾಳೆ. ಆಮೇಲೆ ಚಂದ್ರ ಕಿಟಕಿನ ಅರ್ಧ ಕ್ಲೋಸ್ ಮಾಡ್ತಾಳೆ. ಚಂದ್ರ ಸನ್ನಿನ ನೋಡಿ ಒಂದು ಸೆಕೆಂಡ್ ಸ್ಟನ್ ಆಗೋಕೆ ಕಾರಣ ಏನು ಅಂತ ನಮಗೆ ಮುಂದೆ ತೋರಿಸ್ತಾರೆ. ಇವಾಗ ಸನ್ನಿ ಬಾಲ್ಕನಿಯಿಂದ ಅವನ ರೂಮ್ ಒಳಗೆ ಹೋಗ್ತಾನೆ. ರೂಮ್ ಅಲ್ಲಿ ಸನ್ನಿ ಫ್ರೆಂಡ್ ವೇಣು ಮತ್ತೆ ಎಷ್ಟೊಂದು ಜನ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ಸನ್ನಿ ಇವಾಗ ಕೆಲಸ ಬಿಟ್ಟು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ವೇಣು ಮೆಡಿಕಲ್ ಪಾಸ್ ಆಗದೆ ಮಜಾ ಮಾಡ್ತಾ ಇರ್ತಾನೆ. ಇವಾಗ ಸನ್ನಿ ಮತ್ತೆ ವೇಣು ಒಂದೇ ರೂಮ್ ಅಲ್ಲಿ ಇರ್ತಾರೆ. ಇವಾಗ ಸನ್ನಿನ ನೋಡೋಕೆ ಸನ್ನಿಯ ಎಕ್ಸ್ ಗರ್ಲ್ ಫ್ರೆಂಡ್ ಅನು ಬರ್ತಾಳೆ. ಸನ್ನಿ ಅನುಗೆ ಒಂದು ಬೆಕ್ಕನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಇವಾಗ ಅನು ಬೇರೆ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಆ ಹುಡುಗನಿಗೆ ಬೆಕ್ಕು ಕಂಡ್ರೆ ಆಗಲ್ಲ ಅಂತ ಅದನ್ನ ವಾಪಸ್ ತಂದು ಸನ್ನಿಗೆ ಕೊಟ್ಟು ಹೋಗ್ತಾಳೆ. ಸನ್ನಿ ಮತ್ತೆ ವೇಣುಗೆ ನೈಜಿಲ್ ಅನ್ನೋ ಇನ್ನೂ ಒಬ್ಬ ಫ್ರೆಂಡ್ ಇರ್ತಾನೆ. ಅನು ಹೋದ್ಮೇಲೆ ಸನ್ನಿ ವೇಣು ಮತ್ತೆ ನೈಜಿಲ್ಗೆ ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಒಬ್ಳು ಚೆನ್ನಾಗಿರೋ ಹುಡುಗಿ ಬಂದಿದ್ದಾಳೆ ಅಂತ ಹೇಳ್ತಾನೆ. ಸನ್ನಿ, ವೇಣು, ನೈಜಿಲ್ ಡೈಲಿ ಎಣ್ಣೆ ಹೊಡೆಯೋದು, ಸಿಗರೆಟ್ ಸೇದೋದು, ಲೈಫ್ ಎಂಜಾಯ್ ಮಾಡೋದು ಅಷ್ಟೇ ಕೆಲಸ ಅವರಿಗೆ. ಈ ಕಡೆ ಚಂದ್ರ ಅವಳ ಹತ್ರ ಇದ್ದ ಡಾಲರ್ಸ್ ನ ರುಪೀಸ್ ಆಗಿ ಜಾನಿ ಅನ್ನೋ ವ್ಯಕ್ತಿ ಬಳಿ ಕನ್ವರ್ಟ್ ಮಾಡಿಸ್ಕೊತಾಳೆ. ಆಮೇಲೆ ಒಂದು ಬೇಕರಿಯಲ್ಲಿ ನೈಟ್ ಶಿಫ್ಟ್ ಗೆ ಕೆಲಸಕ್ಕೆ ಸೇರ್ಕೋತಾಳೆ. ಅಲ್ಲಿ ಚಂದ್ರ ಜೊತೆ ರೋಸ್ ಅನ್ನೋ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ರೋಸ್ಗೆ ಸುಂದರ್ ಅನ್ನೋ ಹುಡುಗ ಲವ್ ಮಾಡುವಂತ ಡೈಲಿ ಬೇಕರಿ ಹತ್ರ ಬಂದು ತೊಂದರೆ ಕೊಡ್ತಾ ಇರ್ತಾನೆ. ಹೀಗೆ ಒಂದಿನ ಸನ್ನಿ, ವೇಣು, ನೈಜಿಲ್ ಎಣ್ಣೆ ಹೊಡ್ಕೊಂಡು ರೋಡ್ ಅಲ್ಲಿ ಬರುವಾಗ ಸನ್ನಿ ಶೂ ಲೇಸ್ ಕಟ್ಕೊಳ್ಳೋಕೆ ಅಂತ ಕೆಳಗೆ ಕೂತ್ಕೋತಾನೆ. ಅವನ ಹಿಂದೆ ಒಂದು ಆಟೋ ಇರುತ್ತೆ. ಅದ್ರಲ್ಲಿ ರೋಸ್ಗೆ ತೊಂದರೆ ಕೊಡ್ತಿದ್ದ ಸುಂದರ್ ಅವನ ಜೊತೆ ಇಬ್ರು ಹುಡುಗರು ಸೇರ್ಕೊಂಡು ಮತ್ ಬರೋ ಇಂಜೆಕ್ಷನ್ ಕೈಯಲ್ಲಿ ಹಿಡ್ಕೊಂಡು ರೋಡಲ್ಲಿ ಹೋಗ್ತಿದ್ದ ಒಬ್ಬನಿಗೆ ಚುಚ್ಚಿ ಆಟೋ ಒಳಗೆ ಹಾಕೋತಾರೆ. ಅಲ್ಲಿಂದ ಅವರು ಹೋಗುವಾಗ ಆ ಕಿಡ್ನಾಪ್ ಆದ ವ್ಯಕ್ತಿಯ ಕಾಲು ಆಟೋ ಈಚೆ ಇರುತ್ತೆ. ಅದನ್ನ ಸನ್ನಿ ನೋಡಿ ಕಾಲ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳ್ತಾನೆ. ಈ ಸುಂದರ್ ಹುಡುಗರ ಜೊತೆ ಸೇರಿ ರಾತ್ರಿ ಹೊತ್ತು ಒಂಟಿ ಸಿಗೋ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿ ಆರ್ಗನ್ ಟ್ರಾಫಿಕಿಂಗ್ ದಂಧೆ ಮಾಡ್ತಾ ಇರ್ತಾನೆ. ಬೆಂಗಳೂರು ಪೂರ್ತಿ ಅದೇ ನ್ಯೂಸ್ ಆಗಿರುತ್ತೆ. ಆದ್ರೂ ಈ ಸುಂದರ್ನ ಹಿಡಿಯೋಕೆ ಪೊಲೀಸರಿಗೆ ಆಗಿರಲ್ಲ. ಅದು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಅದನ್ನ ವೇಣು ಮತ್ತೆ ಸನ್ನಿ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಒಂದ್ ಹುಡುಗಿ ಬಂದು ಸನ್ನಿ ಬೆಕ್ಕು ರೋಡಲ್ಲಿದೆ ಅಂತ ಹೇಳ್ತಾಳೆ. ಸನ್ನಿ ಅವನ್ ಬೆಕ್ಕೆತ್ಕೊಂಡ್ ಬರೋಕೆ ಕೆಳಗೆ ಹೋಗ್ತಾನೆ. ಸನ್ನಿ ಬೆಕ್ಕೆತ್ಕೊಂಡು ರೋಡ್ ಕ್ರಾಸ್ ಮಾಡುವಾಗ ಒಂದು ಕಾರು ಬಂದು ಇನ್ನೇನು ಸನ್ನಿಗೆ ಗುದಿಬೇಕು, ಬೆಕ್ಕು ಅವನ ಕೈಯಿಂದ ಜಂಪ್ ಮಾಡಿ ಹೋಗುತ್ತೆ. ಸನ್ನಿಗೆ ಕಾರು ಗುದಿಯುತ್ತೆ ಅಂತ ಅನ್ಕೊಳ್ಳೋವಾಗಲೇ ಎಲ್ಲ ಸ್ಲೋ ಆಗುತ್ತೆ.
ಚಂದ್ರ ಬಂದು ಸನ್ನಿನ ಸೈಡ್ಗೆ ದೂಕಿ ಹೋಗ್ಬಿಡ್ತಾಳೆ. ಅಲ್ಲಿಗೆ ಚಂದ್ರ ಬಂದು ಸನ್ನಿನ ಸೈಡ್ಗೆ ದೂಕಿದ್ದು ಯಾರಿಗೂ ಕಾಣಿಸಿರಲ್ಲ. ಆದ್ರೆ ಸನ್ನಿಗೆ ಚಂದ್ರನೇ ಅವನನ್ನ ಸೇವ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಈ ಕತೆ ಪೂರ್ತಿ ಪ್ಲೇಸ್ ಆಗಿರೋದು ರಾತ್ರಿ ಟೈಮ್ ಅಲ್ಲಿ. ಅದೇ ದಿನ 10 ಗಂಟೆಯ ಸುಮಾರಿಗೆ ಒಂದು ಹುಡುಗಿ ಅವಳ ಬಾಯ್ ಫ್ರೆಂಡ್ ಮನೆಗೆ ಹೋಗ್ತಾ ಇರ್ತಾಳೆ. ಇವಾಗ ಸುಂದರ್ ಆಟೋ ಅಲ್ಲಿ ಆ ಹುಡುಗಿನ ಕಿಡ್ನಾಪ್ ಮಾಡೋಕೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಆ ಹುಡುಗಿಗೆ ನಾಚಿಯಪ್ಪ ಗೌಡ ಅನ್ನೋ SI ಸಿಗ್ತಾನೆ. ಈ ನಾಚಿಯಪ್ಪ ಗೌಡನೇ ಈ ಕಥೆಯ ವಿಲನ್. ಅವನನ್ನ ನೋಡಿ ಸುಂದರ್ ಮತ್ತೆ ಅವನ ಕಡೆಯವರು ಎಸ್ಕೇಪ್ ಆಗ್ತಾರೆ. ನಾಚಿಯಪ್ಪ ಆ ಹುಡುಗಿನ ಎಲ್ಲಿಂದ ಬರ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಅವನು ಕೂಡ ಆ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಅವನು ಆ ಹುಡುಗಿನ ಆ ರೀತಿ ಕೇಳುವಾಗಲೇ ಅಲ್ಲಿಗೆ ನಾಚಿಯಪ್ಪನ ಮೇಲಧಿಕಾರಿ ಬರ್ತಾಳೆ. ಅವಳಿಗೂ ನಾಚಿಯಪ್ಪಗೂ ಆಗಲ್ಲ. ಅವಳು ನಾಚಿಯಪ್ಪ ಕೈಲಿ ಸಲ್ಯೂಟ್ ಮಾಡಿಸ್ಕೊಂಡು ಹೇಗೋ ಆ ಹುಡುಗಿಯನ್ನ ಅವಳ ಜೀಪಲ್ಲೇ ಕರ್ಕೊಂಡು ಹೋಗ್ತಾಳೆ. ನಾಚಿಯಪ್ಪ ಮತ್ತೆ ಅವನ ಮೇಲಧಿಕಾರಿಗೆ ಅವಾಗವಾಗ ಈ ತರ ಆಟಿಟ್ಯೂಡ್ ಕ್ಲಾಶ್ ಆಗ್ತಾನೆ ಇರುತ್ತೆ. ಈ ಕಡೆ ಸನ್ನಿ ವೇಣುಗೆ ಅವನನ್ನ ಕಾರ್ ಆಕ್ಸಿಡೆಂಟ್ ಇಂದ ಕಾಪಾಡಿದ್ದು ಚಂದ್ರನೇ ಅಂತ ಹೇಳ್ತಾನೆ. ಆದ್ರೆ ವೇಣು ಅದೆಲ್ಲ ಕೇವಲ ಸನ್ನಿ ಭ್ರಮೆ, ಸನ್ನಿಗೆ ಚಂದ್ರ ಮೇಲೆ ಕ್ರಶ್ ಆಗಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಸನ್ನಿಗೆ ಅವನನ್ನ ಕಾಪಾಡಿದ್ದು ಚಂದ್ರನೇ ಅಂತ ಪಕ್ಕಾ ಗೊತ್ತಿರುತ್ತೆ. ಈ ಕಡೆ ಬೇಕರಿಯಲ್ಲಿ ಚಂದ್ರ ಗಾರ್ಬೇಜ್ ನ ಹಾಕೋಕೆ ಹೋದಾಗ ಸುಂದರ್ ರೋಸ್ ನ ಪ್ರೀತಿ ಮಾಡೋ ಇಲ್ಲ ಅಂದ್ರೆ ಆಸಿಡ್ ಹಾಕ್ತೀನಿ ಅಂತ ಆಸಿಡ್ ಬಾಟಲಿ ತೆಗಿತಾನೆ. ಅದನ್ನ ನೋಡಿ ಚಂದ್ರ ಸುಂದರ್ ಕೈ ಜೊತೆ ಆಸಿಡ್ ಬಾಟಲ್ ಸೇರಿಸಿ ಗೋಡೆಗೆ ಹೊಡಿತಾಳೆ. ಅದರಿಂದ ಸುಂದರ್ ಕೈ ಸುಡುತ್ತೆ, ಜೊತೆಗೆ ಚಂದ್ರ ಕೈ ಕೂಡ ಸುಡುತ್ತೆ. ಆಮೇಲೆ ಚಂದ್ರ ಸುಂದರ್ಗೆ ಸರಿಯಾಗಿ ಹೊಡೆದು ಕೈ ಬೆರಳನ್ನ ಮುರಿದಾಕಿ ರೋಸ್ಗೆ ಅಲ್ಲಿ ನಡೆದಿದ್ದು ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಚಂದ್ರಗೆ ಸೂಪರ್ ಸ್ಟ್ರೆಂತ್ ಇದೆ ಅಂತ. ಮಾರನೇ ದಿನ ಬೆಳಗ್ಗೆ ನಾಚಿಯಪ್ಪ ಸುಂದರ್ನ ನೋಡೋಕೆ ಹೋಗ್ತಾನೆ. ಅಂದ್ರೆ ಸುಂದರ್ ಮತ್ತೆ ಗ್ಯಾಂಗ್ ಮಾಡ್ತಿರೋ ಆರ್ಗನ್ ಟ್ರಾಫಿಕಿಂಗ್ ಗೆ ನಾಚಿಯಪ್ಪ ಕೂಡ ಸಹಾಯ ಮಾಡ್ತಾ ಇರ್ತಾನೆ. ನಾಚಿಯಪ್ಪ ಸುಂದರ್ ಇರೋ ಜಾಗಕ್ಕೆ ಹೋದಾಗ ಸುಂದರ್ನ ಅಣ್ಣ ಕಾಲ್ ಮಾಡಿ ನಾಚಿಯಪ್ಪಗೆ ನಂದು 2 ಶಿಪ್ಮೆಂಟ್ ಬರ್ತಾ ಇದೆ, ಅದನ್ನ ಹಾರ್ಬರ್ ಇಂದ ಸೇಫ್ ಆಗಿ ಗೋಡೌನ್ಗೆ ತಂದು ಬಿಡು ಅಂತ ಹೇಳ್ತಾನೆ. ಅದಕ್ಕೆ ನಾಚಿಯಪ್ಪ ನಂದು ನೈಟ್ ಡ್ಯೂಟಿ ಇದೆ ಅಂತ ಹೇಳ್ತಾನೆ. ಅವಾಗ ಒಂದ್ ಲೇಡಿ ಸುಂದರ್ ಅಣ್ಣ ಇಂದ ಫೋನ್ ತಗೊಂಡು ನಾಚಿಯಪ್ಪಗೆ ಬಾಸ್ ಹೇಳಿದ ಹಾಗೆ ಮಾಡು, ಈ ತರ ಎಕ್ಸ್ಕ್ಯೂಸ್ ಎಲ್ಲ ಹೇಳ್ಬೇಡ ಅಂತ ಗದ್ರುತ್ತಾಳೆ. ನಾಚಿಯಪ್ಪ ಸರಿ ಅಂತ ಹೇಳ್ತಾನೆ. ಅಲ್ಲಿ ಸುಂದರ್ ಕೈಗೆ ಬ್ಯಾಂಡೇಜ್ ಹಾಕೊಂಡಿರೋದನ್ನ ನೋಡಿ ನಾಚಿಯಪ್ಪ ಯಾರ ಆ ರೀತಿ ಮಾಡಿದ್ದು ಅಂತ ಕೇಳ್ತಾನೆ. ಅವಾಗ ಸುಂದರ್ ಒಂದ್ ಹುಡುಗಿ ಅಂತ ಹೇಳಿ ಬೇಕರಿ ಹತ್ರ ಬಂದು ನಾಚಿಯಪ್ಪಗೆ ಚಂದ್ರನ ತೋರಿಸ್ತಾನೆ. ಚಂದ್ರ ಕೂಡ ನಾಚಿಯಪ್ಪನ ನೋಡ್ತಾಳೆ. ಇಲ್ಲಿ ನಮಗೆ ಚಂದ್ರ ಕಣ್ಣಿನ ಸುತ್ತ ಕಪ್ಪಾಗಿರೋದು ಕಾಣಿಸುತ್ತೆ. ಮಾರನೇ ದಿನ ಚಂದ್ರ ಕನ್ನಡಿಯಲ್ಲಿ ಅವಳ ಮುಖ ನೋಡ್ತಾಳೆ. ಕಣ್ಣೆಲ್ಲ ಕಪ್ಪಾಗಿರುತ್ತೆ. ಫ್ರಿಡ್ಜ್ ಓಪನ್ ಮಾಡ್ತಾಳೆ. ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಅವಳಿಗೆ ಬೇಕಾಗಿರೋ ಏನೋ ಒಂದು ವಸ್ತು ಇರಲ್ಲ. ಆಮೇಲೆ ಚಂದ್ರ ಈಚೆ ಬಂದು ಬೇಕರಿಗೆ ಹೋಗೋಕೆ ಆಟೋ ಹತ್ತುತ್ತಾಳೆ. ಅದೇ ಆಟೋಗೆ ಸನ್ನಿ ಕೂಡ ಹತ್ತುತ್ತಾನೆ. ಅವ್ರ ಮಧ್ಯೆ ಒಬ್ರು ಲೇಡಿ ಕೂತಿರ್ತಾರೆ. ಚಂದ್ರ ಯಾಕೋ ಕೆಮ್ತಾ ಇರ್ತಾಳೆ. ಅದಕ್ಕೆ ಅವರ ಮಧ್ಯ ಇದ್ದ ಲೇಡಿ ಸನ್ನಿನ ಚಂದ್ರ ಪಕ್ಕ ಕೂತ್ಕೊಳ್ಳೋಕೆ ಹೇಳ್ತಾರೆ. ಸನ್ನಿಗೂ ಅದೇ ಬೇಕಿರುತ್ತೆ. ಸನ್ನಿ ಚಂದ್ರ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಚಂದ್ರ ಹೌದು ಇಲ್ಲ ಅಂತ ಮಾತ್ರ ಹೇಳ್ತಾ ಇರ್ತಾಳೆ. ಅವಾಗ ಸನ್ನಿ ನನ್ನ ಫ್ರೆಂಡ್ ನೈಜಿಲ್ ಬರ್ಡೇ ಪಾರ್ಟಿ ಇದೆ, ಹುಡುಗಿರು ಬರ್ತಾರೆ, ನೀವು ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರ ಸರಿ ಅಂತ ಹೇಳಿ ಬೇಕರಿ ಹತ್ರ ಆಟೋ ಇಂದ ಇಳಿತಾಳೆ. ಚಂದ್ರ ಇಳಿಯೋ ಮುಂಚೆ ಸನ್ನಿ ಚಂದ್ರ ಕೈಗೆ ಆಸಿಡ್ ಇಂದ ಆಗಿರೋ ಗಾಯನ ನೋಡ್ತಾನೆ. ನೈಜಿಲ್ ಬರ್ಡೇ ದಿನ ಬರುತ್ತೆ. ಸನ್ನಿ ನೈಜಿಲ್ಗೆ ಚಂದ್ರ ದೂರದಿಂದ ಚೆನ್ನಾಗ್ ಕಾಣಿಸ್ತಾಳೆ, ಆದ್ರೆ ಹತ್ರ ಹೋದ್ರೆ ಚೆನ್ನಾಗ್ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಸನ್ನಿ ಚಂದ್ರ ಜೊತೆ ಮಾತಾಡಿದಾಗ ಅವಳ ಕಣ್ಣೆಲ್ಲ ಕಪ್ಪಾಗಿರುತ್ತಲ್ಲ ಅದಕ್ಕೆ. ಅದೇ ಟೈಮ್ಗೆ ಚಂದ್ರ ಕೂಡ ಬರ್ಡೇ ಪಾರ್ಟಿಗೆ ಬರ್ತಾಳೆ. ಎಲ್ರು ಚಂದ್ರನ ನೋಡಿ ಸ್ಟನ್ ಹೋಗ್ತಾರೆ. ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇರ್ತಾಳೆ ನೋಡೋಕೆ. ಇವಾಗ ನೈಜಿಲ್ ವೇಣು ಇಬ್ರು ಚಂದ್ರಗೆ ಕಾಳಾಗ್ತಾ ಇರ್ತಾರೆ. ಇಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಚಂದ್ರಗೆ ರಕ್ತ ಕಂಡ್ರೆ ಆಗಲ್ಲ ಅಂತ. ಹೀಗೆ ಎಲ್ರು ಪಾರ್ಟಿ ಎಂಜಾಯ್ ಮಾಡುವಾಗ ಅಲ್ಲಿಗೆ ನಾಚಿಯಪ್ಪ ಜೊತೆ ಇರ್ತಿದ್ದ ಕಾನ್ಸ್ಟೇಬಲ್ ಜಗದೀಶ್ ಬರ್ತಾನೆ. ಸನ್ನಿ ನೇಬರ್ಸ್ ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಜಗದೀಶ್ ಬಂದು ಮನೆ ನೋಡುವಾಗ ನೈಜಿಲ್ ಮತ್ತೆ ವೇಣು ಗಾಂಜಾ ಬೇರೆ ಇಟ್ಟಿರ್ತಾರೆ. ಅದನ್ನ ಜಗದೀಶ್ ನೋಡ್ತಾನೆ. ನೈಜಿಲ್ ಜಗದೀಶ್ಗೆ ಲಂಚ ಕೊಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಾಚಿಯಪ್ಪ ಕೂಡ ಬರ್ತಾನೆ. ನಾಚಿಯಪ್ಪ ಗಾಂಜಾ ನೋಡಿ ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ, ಜಸ್ಟ್ ವಾರ್ನಿಂಗ್ ಕೊಡ್ತಾನೆ ಅಷ್ಟೇ. ಆದ್ರೆ ಅಲ್ಲಿ ಚಂದ್ರನ ನೋಡ್ತಾನೆ. ಅವಾಗ ನಾಚಿಯಪ್ಪ ಅಲ್ಲೇ ಇದ್ದ ಹುಡುಗಿ ಜೇಬಲ್ಲಿ ಏನೋ ಇದೆ ಅಂತ ಜಗದೀಶ್ಗೆ ಚೆಕ್ ಮಾಡೋಕೆ ಹೇಳ್ತಾನೆ. ಜಗದೀಶ್ ಆ ಹುಡುಗಿ ಪಾಕೆಟ್ಗೆ ಕೈ ಹಾಕೋಕೆ ಹೋಗ್ತಾ ಇರ್ತಾನೆ. ಚಂದ್ರ ಅವಳ ಮುಷ್ಟಿನ ಬಿಗಿ ಮಾಡ್ತಾಳೆ. ಅದನ್ನ ನಾಚಿಯಪ್ಪ ನೋಡಿ ಜಗದೀಶ್ನ ಕರ್ಕೊಂಡು ಮತ್ತೆ ಗಾಂಜಾ ಯೂಸ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಆಮೇಲೆ ಚಂದ್ರ ಅವಳ ಮನೆ ಕಡೆ ಹೋಗ್ತಾಳೆ. ಅವಳ ಜೊತೆನೆ ನೈಜಿಲ್ ಮಾತಾಡ್ತಾ ಅವಳ ಮನೆಗೆ ಹೋಗ್ತಾನೆ. ಅದನ್ನ ಸನ್ನಿ ನೋಡಿ ಉರ್ಕೊಳ್ತಾ ಇರ್ತಾನೆ. ಮಾರನೇ ದಿನ ಬೆಳಿಗ್ಗೆ ನೈಜಿಲ್ ತಾಯಿ ಸನ್ನಿಗೆ ಕಾಲ್ ಮಾಡಿ ನೈಜಿಲ್ ಇನ್ನು ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸನ್ನಿ ಚಂದ್ರ ಫ್ಲಾಟ್ಗೆ ಹೋಗಿ ಡೋರ್ ನಾಕ್ ಮಾಡ್ತಾನೆ. ಚಂದ್ರ ನೈಜಿಲ್ ಇಲ್ಲಿ ಇಲ್ಲ ಅಂತ ರೂಡ್ ಆಗಿ ಮಾತಾಡ್ಬಿಡ್ತಾಳೆ. ಅಲ್ಲಿಂದ ಸನ್ನಿ ವಾಪಸ್ ಅವನ್ ಫ್ಲಾಟ್ಗೆ ಹೋಗುವಾಗ ಅಲ್ಲಿಗೆ ಪ್ರಕಾಶ್ ಕೈಯಲ್ಲಿ ಒಂದು ಬಾಕ್ಸ್ ಹಿಡ್ಕೊಂಡು ಬಂದು ಚಂದ್ರ ಮನೆ ಒಳಗೆ ಹೋಗ್ತಾನೆ. ಸನ್ನಿ ಕೆಳಗೆ ಹೋದ್ರೆ ಬೈಕ್ ಮೇಲೆ ಕುಮಾರ್ ಕೂತಿರ್ತಾನೆ. ಈ ಕುಮಾರ್ನ ಸನ್ನಿ ಚಂದ್ರ ಜೊತೆ ಬೇಜಾನ್ಸಲ ನೋಡಿರ್ತಾನೆ. ಈ ಕುಮಾರ್ ಚಂದ್ರಗೆ ಯಾವಾಗ್ಲೂ ಹೆಲ್ತ್ ಕೇರ್ದು ಒಂದು ಬಾಕ್ಸ್ ಕೊಟ್ಟು ಹೋಗ್ತಿರ್ತಾನೆ. ಸನ್ನಿ ವಾಪಸ್ ಫ್ಲಾಟ್ಗೆ ಬಂದ್ರೆ ನೈಜಿಲ್ ವೇಣುಗೆ ಕಾಲ್ ಮಾಡಿ ನೀವಿಬ್ರು ಚಂದ್ರ ಫ್ಲಾಟ್ ಹತ್ರ ಬನ್ನಿ, ಚಂದ್ರ ನಾವ್ ಅನ್ಕೊಂಡ ಹಾಗೆ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ವೇಣು ನೈಜಿಲ್ ಇನ್ನು ನಶೆಲೆ ಇದ್ದಾನೆ ಅಂತ ಅನ್ಕೊಂಡು ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ಸನ್ನಿ ವೇಣು ಹತ್ರ ಕುಮಾರ್ ಬಗ್ಗೆ ಕೇಳಿದಾಗ ಕುಮಾರ್ ಡ್ರಗ್ಸ್ ಯೂಸ್ ಮಾಡುವಾಗ ತಗಲಾಕೊಂಡು ಜೈಲಿಗೆ ಹೋಗಿ ಇವಾಗ ಜೈಲಿಂದ ರಿಲೀಸ್ ಆಗಿದ್ದಾನೆ ಅಂತ ಸನ್ನಿಗೆ ಗೊತ್ತಾಗುತ್ತೆ. ರಾತ್ರಿ ಆಗುತ್ತೆ.
ಸನ್ನಿ ನ್ಯೂಸ್ ಪೇಪರ್ ಅಲ್ಲಿ ಆರ್ಗನ್ ಟ್ರಾಫಿಕಿಂಗ್ ಬಗ್ಗೆ ನೋಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಚಂದ್ರ ಬರ್ತಾಳೆ. ನೋಡಿದ್ರೆ ಚಂದ್ರ ಶೂ ಮೇಲೆ ರಕ್ತ ಆಗಿರುತ್ತೆ. ಚಂದ್ರ ಸನ್ನಿ ಹತ್ರ ಬೆಳಿಗ್ಗೆ ರೂಡ್ ಆಗಿ ಮಾತಾಡಿದ್ಕೆ ಸಾರಿ ಕೇಳಿ ಅಲ್ಲಿಂದ ಬೇಕರಿ ಕಡೆ ಹೋಗ್ತಾಳೆ. ಸನ್ನಿಗೆ ಚಂದ್ರ, ಕುಮಾರ್, ಪ್ರಕಾಶ್ ಸೇರ್ಕೊಂಡು ಆರ್ಗನ್ ಟ್ರಾಫಿಕಿಂಗ್ ಮಾಡ್ತಾ ಇರ್ಬೇಕು ಅನ್ಸಿ ಸನ್ನಿ ಚಂದ್ರನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ವೇಣುಗೆ ಚಂದ್ರ ಫ್ಲಾಟ್ಗೆ ಹೋಗಿ ಚೆಕ್ ಮಾಡೋಕೆ ಹೇಳ್ತಾನೆ. ವೇಣು ಚಂದ್ರ ಫ್ಲಾಟ್ಗೆ ಹೋಗೋಕೆ ಈಚೆ ಬಂದಾಗ ನೈಜಿಲ್ ಪೊಲೀಸ್ ಜೀಪ್ ಅಲ್ಲಿ ಬರ್ತಾನೆ. ನೈಜಿಲ್ ರಾತ್ರಿ ಚಂದ್ರ ಫ್ಲಾಟ್ಗೆ ಹೋದಾಗ ಅವಳು ನೈಜಿಲ್ನ ಈಚೆ ಓಡಿಸಿರ್ತಾಳೆ. ಅವನು ಈಚೆ ಬಂದಾಗ ಪೊಲೀಸರ ಕೈಲಿ ತಗಲಾಕೊಂಡಿರ್ತಾನೆ. ಅವನ್ ಜೇಬಲ್ಲಿ ಗಾಂಜಾ ಇದ್ದಿದ್ರಿಂದ ಪೊಲೀಸರು ಎತ್ತಾಕೊಂಡೋಗಿ ಇವಾಗ ವಾಪಸ್ ತಂದು ಬಿಡ್ತಾ ಇರ್ತಾರೆ. ಈ ಕಡೆ ಚಂದ್ರನ ಕಿಡ್ನಾಪ್ ಮಾಡೋಕೆ ಸುಂದರ್ ಪ್ಲಾನ್ ಮಾಡಿ ಚಂದ್ರ ಹೋಗುವಾಗ ಅವಳಿಗೆ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ. ಆಮೇಲೆ 3 ಜನನು ಅವಳನ್ನ ಆಟೋಗೆ ಹಾಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅದನ್ನ ಸನ್ನಿ ನೋಡ್ತಾನೆ. ಆ ಕಿಡ್ನಾಪ್ ನ ಇನ್ನೊಬ್ಬ ಹುಡುಗ ನೋಡ್ತಾನೆ. ಸನ್ನಿ ಆ ಹುಡುಗನಿಗೆ ಪೊಲೀಸ್ಗೆ ಕಾಲ್ ಮಾಡು ಅಂತ ಹೇಳಿ ಆಟೋ ಹಿಂದೆ ಓಡೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಒಂದು ಚಿಕ್ಕ ಹುಡುಗಿಯನ್ನ ತೋರಿಸ್ತಾರೆ. ಆ ಹುಡುಗಿಯ ತಾತ ಆ ಹುಡುಗಿ ಬಳಿ ಬಂದು ಒಂದು ಕತೆ ಹೇಳೋಕೆ ಶುರು ಮಾಡ್ತಾರೆ. ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜ ಇರ್ತಾನೆ. ಅವನು ಯಾವಾಗ್ಲೂ ಅವರ ಕುಲದೇವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಆ ದೇವಸ್ಥಾನ ಇರೋ ಕಾಡಲ್ಲಿ ಕಾಡಿನ ಜನ ಇರ್ತಾರೆ. ಅವರಿಗೆ ಆ ದೇವಸ್ಥಾನದ ಒಳಗೆ ಹೋಗೋಕೆ ಪರ್ಮಿಷನ್ ಇರಲ್ಲ. ಆದರೆ ನೀಲಿ ಅನ್ನೋ ಹುಡುಗಿ ಸ್ವಲ್ಪ ಜನ ಮಕ್ಕಳ ಜೊತೆ ಆ ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಚಿನ್ನದ ವಸ್ತು ಇರುತ್ತೆ. ಅದನ್ನ ನೀಲಿ ನೋಡುವಾಗ ಅಲ್ಲಿಗೆ ಪೂಜಾರಿ ಬಂದ್ಬಿಡ್ತಾನೆ. ಅದನ್ನ ನೋಡಿ ನೀಲಿ ಅಲ್ಲಿಂದ ಹೋಗುವಾಗ ಆ ಚಿನ್ನದ ವಸ್ತುವನ್ನು ತಗೊಂಡೋಗ್ಬಿಡ್ತಾಳೆ. ಅದನ್ನ ಕಾಡಿನ ಜನರ ದೇವರ ಕಾಲಿಗೆ ಹಾಕ್ತಾರೆ. ಈ ವಿಷಯ ರಾಜನಿಗೆ ಗೊತ್ತಾಗಿ ಆ ದೇವಸ್ಥಾನಕ್ಕೆ ಬೆಂಕಿ ಹಾಕಿ ಆ ಹುಡುಗರ ಫ್ಯಾಮಿಲಿನ ಕೊಲೆ ಮಾಡೋಕೆ ಹೋಗ್ತಾನೆ. ಕಾಡಿನ ಎಲ್ಲಾ ಜನರು ಒಂದು ಗುಹೆ ಒಳಗೆ ಬಚ್ಚಿಟ್ಕೋತಾರೆ. ನೀಲಿ ಅದೇ ಗುಹೆಯಲ್ಲಿದ್ದ ಒಂದು ಸ್ಥಳಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಹುಡುಗಿಯ ವಿಗ್ರಹ ಇರುತ್ತೆ. ಅದನ್ನ ನೀಲಿ ನೋಡುವಾಗ ಎಷ್ಟೊಂದು ಬಾವುಲಿಗಳು ನೀಲಿಗೆ ಕಚ್ಚಿಬಿಡ್ತಾವೆ. ನೀಲಿ ಅಲ್ಲೇ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ರಾಜನ ಕಡೆಯವರು ನೀಲಿಯ ಕುಟುಂಬನ ಎತ್ತಾಕೊಂಡೋಗ್ತಾರೆ. ಎಷ್ಟೊಂದು ಜನರನ್ನ ಕೊಲೆ ಮಾಡ್ತಾರೆ. ನೀಲಿ ತಂದೆ ತಾಯಿನ ಕೊಲೆ ಮಾಡೋ ಮುಂಚೆ ನೀಲಿ ಅಲ್ಲಿಗೆ ಬರ್ತಾಳೆ. ನೀಲಿ ಮುಂದೆನೆ ನೀಲಿ ತಂದೆನ ಕೊಲೆ ಮಾಡ್ತಾರೆ. ಆಮೇಲೆ ನೀಲಿಗೆ ಈಟಿಯಲ್ಲಿ ಚುಚ್ಚಿ ಕೊಲೆ ಮಾಡ್ತಾರೆ. ನೀಲಿ ಅಮ್ಮ ಮಾತ್ರ ಬದುಕಿರ್ತಾಳೆ. ಅಲ್ಲಿಂದ ರಾಜನ ಕಡೆಯವರು ಹೋಗುವಾಗ ನೀಲಿ ಬರ್ಜಿನ ಕೈಯಲ್ಲಿ ಹಿಡ್ಕೊಂಡು ಎದ್ದೇಳ್ತಾಳೆ. ಇವಾಗ ಅವಳಿಗೆ ಬಾವುಲಿಯ ರೀತಿ ಶಕ್ತಿ ಬಂದಿರುತ್ತೆ. ಆ ಶಕ್ತಿ ಬಳಸಿಕೊಂಡು ನೀಲಿ ರಾಜ ಮತ್ತೆ ರಾಜನ ಕಡೆಯವ್ರನ್ನ ಕೊಲೆ ಮಾಡ್ತಾಳೆ. ಆದ್ರೆ ಆ ರಾಜ ಸಾಯೋ ಮುಂಚೆ ನೀಲಿ ತಾಯಿನ ಕೊಲೆ ಮಾಡ್ಬಿಡ್ತಾನೆ. ನೀಲಿ ತಾಯಿ ಸಾಯೋ ಮುಂಚೆ ನೀಲಿಗೆ ಅವಳ ಶಕ್ತಿನ ಒಳ್ಳೇದಕ್ಕೆ ಬಳಸಿಕೊಳ್ಳೋಕೆ ಹೇಳಿ ಸತ್ತೋಗ್ತಾಳೆ. ಆಮೇಲೆ ನೀಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನೀಲಿ ಅಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಟ್ಟವರನ್ನ ಕೊಂದು ಅವರ ರಕ್ತನ ಕುಡಿತಾ ಇರ್ತಾಳೆ. ಇದು ನೀಲಿಯ ಕತೆ ಅಂತ ಪ್ರೆಸೆಂಟ್ ಅಲ್ಲಿ ಆ ತಾತ ಅವನ ಮೊಮ್ಮಗಳಿಗೆ ಹೇಳ್ತಾನೆ. ಅವಾಗ ಮೊಮ್ಮಗಳು ಅವಳ ತಾತನಿಗೆ ನೀಲಿಗೆ ಯಾವುದೇ ವೀಕ್ನೆಸ್ ಇರ್ಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಆ ತಾತ ನೀಲಿಗೆ ಬಿಸಿಲು ಕಂಡ್ರೆ ಆಗಲ್ಲ, ಅವಳ ವೀಕ್ನೆಸ್ ನ ತಿಳ್ಕೊಂಡ ಒಬ್ಬ ಪ್ರೀಸ್ಟ್ ನೀಲಿನ ಕೊಂದ ಅಂತ ಹೇಳ್ತಾನೆ. ಅದಕ್ಕೆ ಮೊಮ್ಮಗಳು ಹಾಗಾದ್ರೆ ನೀಲಿ ಸತ್ತೋದ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ತಾತ ಇಲ್ಲ, ನೀಲಿ ಇನ್ನು ನಮ್ ಜೊತೆನೇ ಇದ್ದಾಳೆ, ನಾನು ಅವಳನ್ನ ಕಂಡಿಡಿತೀನಿ ಅಂತ ಹೇಳ್ತಾನೆ. ಈ ತಾತ ಬೇರೆ ಯಾರು ಅಲ್ಲ, ದೇ ಲಿವ್ ಅಮಾಂಗ್ ಅಸ್ ಅಂತ ಬುಕ್ ಬರ್ದಿರೋ ಡಾಮಿನಿಕ್. ಇವಾಗ ನಮಗೆ ಕಿಡ್ನಾಪ್ ಆಗಿರೋ ಚಂದ್ರನ ತೋರಿಸ್ತಾರೆ. ನಾವು ಇವಾಗ ನೋಡಿದ್ದು ಚಂದ್ರ ಕಥೆನೆ. ನೀಲಿನೇ ಚಂದ್ರ. ಚಂದ್ರ ಒಬ್ಬಳು ವ್ಯಾಂಪೈರ್, ಅಂದ್ರೆ ಮಾರ್ಬಿಯಸ್ ರೀತಿ. ಚಂದ್ರನ ಕೊಲ್ಲೋಕೆ ಸುಂದರ್ ಒಂದು ಚಾಕು ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಸುಂದರ್ನ ನೋಡಿ ಒಂದು ನಾಯಿ ಬೊಗಳ್ತಾ ಇರುತ್ತೆ. ಅದನ್ನ ಸುಂದರ್ ಕೊಲೆ ಮಾಡಿ ಚಂದ್ರನ ಕೊಲ್ಲೋಕೆ ಹತ್ರ ಬಂದು ಚಂದ್ರ ಕೆನ್ನೆಗೆ ಹೊಡಿತಾನೆ. ಆದ್ರೆ ಅವನ ಕೈಗೇನೆ ನೋವಾಗುತ್ತೆ. ಇವಾಗ ಚಂದ್ರಳ ಒಂದು ಕಣ್ಣು ಬಾವುಲಿಯ ಕಣ್ಣಿನ ರೀತಿ ಕಾಣಿಸುತ್ತೆ. ಚಂದ್ರ ಬಾವುಲಿ ರೀತಿ ಸುಂದರ್ ಕತ್ತಿಗೆ ಬಾಯಿ ಹಾಕಿ ರಕ್ತ ಕುಡಿತಾಳೆ. ಚಂದ್ರಗೆ ಬಾವುಲಿ ರೀತಿನೇ ಕೋರೆ ಹಲ್ಲು ಕೂಡ ಇರುತ್ತೆ. ಹಾಗೆ ಚಂದ್ರ ಸುಂದರ್ ಜೊತೆ ಇದ್ದೋರ್ನು ಕಚ್ಚಿ ರಕ್ತ ಕುಡಿದು ಸಾಯಿಸ್ತಾಳೆ. ಅವಳು ಸಾಯಿಸೋದ್ನ ಅಲ್ಲಿಗೆ ಬಂದ ಸನ್ನಿ ನೋಡ್ಬಿಡ್ತಾನೆ. ಚಂದ್ರ ಸನ್ನಿನ ಆಟೋ ಒಳಗೆ ಕಟ್ಟಾಕ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಚಂದ್ರ ಸನ್ನಿಗೆ ನನ್ ಜೊತೆ ಸೇರಿ ಬಾಡಿನ ಡಿಸ್ಪೋಸ್ ಮಾಡು, ಇಲ್ಲ ಅಂದ್ರೆ ನಿನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಸನ್ನಿ ಚಂದ್ರ ಜೊತೆ ಬಾಡಿ ಎಳ್ಕೊಂಡು ಒಂದು ಫ್ಯಾಕ್ಟರಿ ಬಳಿಗೆ ಹೋಗ್ತಾನೆ. ಅಲ್ಲಿ ಚಂದ್ರ 3 ಬಾಡಿನ ಯಾವುದೋ ಆಸಿಡ್ ಒಳಗೆ ಹಾಕ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಸನ್ನಿ ಶಾಕ್ ಆಗೋಗ್ತಾನೆ. ಅಲ್ಲಿ ಸನ್ನಿ ನೀನೇ ನನ್ನ ಕಾರ್ ಆಕ್ಸಿಡೆಂಟ್ ಇಂದ ಕಾಪಾಡಿದ್ದು ಅಂತ ಚಂದ್ರನ ಕೇಳ್ತಾನೆ. ಅದಕ್ಕೆ ಚಂದ್ರ ಹೂ ಅಂತಾಳೆ. ಅಷ್ಟೇ, ಸನ್ನಿ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ. ಸನ್ನಿಗೆ ಎಚ್ಚರ ಆದಾಗ ಅವನು ಚಂದ್ರ ಫ್ಲಾಟ್ ಅಲ್ಲಿ ಇರ್ತಾನೆ. ಚಂದ್ರ ನಿದ್ದೆ ಮಾಡ್ತಾ ಇರ್ತಾಳೆ. ನೋಡಿದ್ರೆ ಫ್ಲಾಟ್ ನ ಡೋರ್ ಲಾಕ್ ಆಗಿರುತ್ತೆ. ಅದಕ್ಕೆ ಸನ್ನಿ ಕಿಟಕಿಗೆ ಹಾಕಿದ್ದ ನ್ಯೂಸ್ ಪೇಪರ್ ತೆಗೆದು ವೇಣುಗೆ ಬಾ ಅಂತ ಕರಿತಾನೆ. ಅದ್ನ ಚಂದ್ರ ನೋಡ್ಬಿಡ್ತಾಳೆ. ಚಂದ್ರ ಕೈ ಮೇಲೆ ಬಿಸಿಲು ಬೀಳ್ತಿದ್ದ ಹಾಗೆ ಚಂದ್ರ ಕೈ ಸುಟ್ಟೋಗುತ್ತೆ. ಅವಾಗ ಚಂದ್ರ ಫ್ರಿಡ್ಜ್ ಓಪನ್ ಮಾಡಿ ಒಂದು ಬ್ಯಾಗ್ ರಕ್ತ ಕುಡಿತಾಳೆ. ಗಾಯ ಎಲ್ಲ ಮಾಯ ಆಗುತ್ತೆ. ಇಷ್ಟು ದಿನ ಕುಮಾರ್ ಬಾಕ್ಸ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಿದ್ದು ರಕ್ತಾನೆ. ಚಂದ್ರ ಸನ್ನಿಗೆ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ವೇಣು ಬರ್ತಾನೆ. ವೇಣು ಬಂದು ಸನ್ನಿನ ಕರ್ಕೊಂಡು ಫ್ಲಾಟ್ಗೆ ಹೋಗ್ತಾನೆ. ಫ್ಲಾಟ್ಗೆ ಹೋದ್ಮೇಲೆ ರಾತ್ರಿ ಸನ್ನಿ ವೇಣುಗೆ ನಡೆದ ಎಲ್ಲಾ ವಿಷಯ ಹೇಳ್ಬಿಡ್ತಾನೆ. ಸನ್ನಿ ವೇಣುಗೆ ಎಲ್ಲಾ ವಿಷಯ ಹೇಳೋದ್ನ ಚಂದ್ರ ಕೇಳಿಸ್ಕೊಂಡು ವೇಣುನ ಕತ್ತು ಮುರಿದು ಸಾಯಿಸ್ಬಿಡ್ತಾಳೆ. ಸನ್ನಿ ಅಲ್ಲಿಂದ ಓಡೋಗ್ತಾನೆ.
ಚಂದ್ರ ಸನ್ನಿನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಚಂದ್ರಗೆ ಫ್ಲೈಯಿಂಗ್ ಪವರ್ ಕೂಡ ಇರುತ್ತೆ. ಅವಳು ಇನ್ನೇನು ಸನ್ನಿನ ಕೊಲ್ಬೇಕು ಅಷ್ಟರಲ್ಲಿ ಸನ್ನಿಗೆ ನಿದ್ರೆಯಿಂದ ಎಚ್ಚರ ಆಗುತ್ತೆ. ಅಂದ್ರೆ ಇಷ್ಟೋವರೆಗೂ ನಡೆದಿದ್ದೆಲ್ಲ ಸನ್ನಿಯ ಕನಸಾಗಿರುತ್ತೆ. ವೇಣು ಕೂಡ ಇನ್ನೂ ಸತ್ತಿರಲ್ಲ. ಈ ಕಡೆ ನಾಚಿಯಪ್ಪ ಸುಂದರ್ ಕೊಲೆ ಆದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆಟೋ ಅಲ್ಲಿ ಸಿರಂಜ್ ಸಿಗುತ್ತೆ, ಜೊತೆಗೆ ಕಣ್ಣಿಗೆ ಹಾಕೊಳ್ಳೋ ಒಂದು ಲೆನ್ಸ್ ಸಿಗುತ್ತೆ. ಚಂದ್ರ ಕಣ್ಣು ಬಿಳಿ ಕಲರ್ ಇರುತ್ತೆ, ಅದಕ್ಕೆ ಚಂದ್ರ ಯಾವಾಗ್ಲೂ ಲೆನ್ಸ್ ಹಾಕೊಳ್ತಾ ಇರ್ತಾಳೆ. ಆ ದಿನ ರಾತ್ರಿ ಚಂದ್ರ ಸನ್ನಿ ಕರ್ಕೊಂಡು ಬ್ಲಡ್ ತಗೊಂಡ್ ಬರೋಕೆ ಕುಮಾರ್ ಮನೆಗೆ ಹೋಗ್ತಾಳೆ. ಓ ನೆಗೆಟಿವ್ ಬ್ಲಡ್ ತಗೋತಾಳೆ. ನೋಡಿದ್ರೆ ಸನ್ನಿದು ಕೂಡ ಓ ನೆಗೆಟಿವ್. ಅದಕ್ಕೆ ಸನ್ನಿ ಗಾಬರಿಯಾಗಿ ಹೋಗ್ತಾನೆ. ಚಂದ್ರ ಸನ್ನಿಗೆ ನಾನು ನಿನ್ಗೆ ಏನು ಮಾಡಲ್ಲ ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ವೇಣು ಗ್ರೌಂಡ್ ಅಲ್ಲಿ ಗೇಮ್ಸ್ ಆಡ್ತಾ ಇರ್ತಾನೆ. ಅಲ್ಲಿ ಸನ್ನಿ ಕೂಡ ಕೂತಿರ್ತಾನೆ. ನ್ಯೂಸ್ ಪೇಪರ್ ಅಲ್ಲಿ 3 ಜನ ಮಿಸ್ಸಿಂಗ್ ಅಂತ ನ್ಯೂಸ್ ಬಂದಿರುತ್ತೆ. ಈ ಕಡೆ ನೋಡಿದ್ರೆ ನಾಚಿಯಪ್ಪ ಒಬ್ಬ ಹುಡುಗನ ಜೊತೆ ಅದೇ ಪ್ಲೇ ಗ್ರೌಂಡ್ ಅಲ್ಲಿ ಇರ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಸುಂದರ್ ಚಂದ್ರನ ಕಿಡ್ನಾಪ್ ಮಾಡಿದಾಗ ಸನ್ನಿ ಒಬ್ಬ ಹುಡುಗನಿಗೆ ಪೊಲೀಸ್ಗೆ ಕಾಲ್ ಮಾಡು ಅಂತ ಹೇಳಿರ್ತಾನಲ್ಲ ಆ ಹುಡುಗ. ಅವನು ನಾಚಿಯಪ್ಪಗೆ ಸನ್ನಿನ ತೋರಿಸ್ತಾನೆ. ಸನ್ನಿ ನ್ಯೂಸ್ ಪೇಪರ್ ಅಲ್ಲಿ ಇರೋ ನ್ಯೂಸ್ ನ ಚಂದ್ರಗೆ ತೋರಿಸ್ತಾ ಇರ್ತಾನೆ. ಅದನ್ನ ನಾಚಿಯಪ್ಪ ನೋಡ್ತಾನೆ. ಚಂದ್ರ ಪೊಲೀಸರಿಗೆ ಬಾಡಿ ಸಿಗ್ಲಿಲ್ಲ ಅಂದ್ರೆ ಕೇಸ್ ಎಲ್ಲ ಆಗಲ್ಲ ಅಂತ ಹೇಳ್ತಾ ಊಟ ಮಾಡೋಕೆ ಇಬ್ರು ಈಚೆ ಬರ್ತಾರೆ. ಹಾಗೆ ಇಬ್ರು ಮಾತಾಡುವಾಗ ಸನ್ನಿಗೆ ಚಂದ್ರ ನಿನ್ ನೀಲಿ ಅಂತ ಗೊತ್ತಾಗುತ್ತೆ. ಅವಾಗ ಸನ್ನಿ ನಿನ್ನ ಒಬ್ಬ ಪ್ರೀಸ್ಟ್ ಕೊಲೆ ಮಾಡ್ದ ಅಂತ ಕಥೆಯಲ್ಲಿ ಇದೆ ಅಂತ ಹೇಳ್ತಾನೆ. ಅವಾಗ ಚಂದ್ರ ಹಳೆ ಕತೆ ಹೇಳ್ತಾಳೆ. ಆ ಪ್ರೀಸ್ಟ್ ಚಂದ್ರನ ಕೊಲೆ ಮಾಡಿರಲ್ಲ, ಬೇರೆ ಯಾರು ಚಂದ್ರನ ಕೊಲೆ ಮಾಡಬಾರ್ದು ಅಂತ ಕೊಲೆ ಮಾಡಿರೋದಾಗಿ ಹೇಳ್ಕೊಂಡಿರ್ತಾನೆ. ಚಂದ್ರ ರೀತಿನೇ ಎಷ್ಟೊಂದು ಜನ ಸೂಪರ್ ಎಬಿಲಿಟಿ ಇರೋರು ಇರ್ತಾರೆ, ಅವರಲ್ಲಿ ಕೆಟ್ಟವರು ಕೂಡ ಇರ್ತಾರೆ. ಅವ್ರನ್ನೆಲ್ಲ ಪ್ರೀಸ್ಟ್ ಒಬ್ನೇ ಹ್ಯಾಂಡಲ್ ಮಾಡೋಕೆ ಆಗ್ತಿರಲ್ಲ. ಅದಕ್ಕೆ ಅವನು ಚಂದ್ರ ಸಹಾಯ ಕೇಳಿರ್ತಾನೆ. ಚಂದ್ರ ಮತ್ತೆ ಪ್ರೀಸ್ಟ್ ಜೊತೆಗೆ ಚಂದ್ರ ರೀತಿ ಇರೋ ಒಳ್ಳೆ ಸೂಪರ್ ಹೀರೋಸ್ ನ ಹ್ಯಾಂಡಲ್ ಮಾಡೋಕೆ ದೊಡ್ಡೋರು ಅಂತ ಒಬ್ರು ಇರ್ತಾರೆ. ಎಲ್ರು ಪ್ರಪಂಚನ ಕಾಪಾಡ್ತಾ ಇರ್ತಾರೆ. ಈ ಕಡೆ ಚಂದ್ರ ಮತ್ತೆ ಸನ್ನಿ ಈಚೆ ಹೋದಾಗ ನಾಚಿಯಪ್ಪ ಚಂದ್ರ ಫ್ಲಾಟ್ಗೆ ಹೋಗ್ತಾನೆ. ಅಲ್ಲಿ ಅವನು ಬ್ಲಡ್ ಬಾಟಲ್ ಎಲ್ಲ ನೋಡ್ತಾನೆ. ಜೊತೆಗೆ ಅಲ್ಲಿ ಚಂದ್ರ ಲೆನ್ಸ್ ನೋಡಿ ಸುಂದರ್ ಸಾವಿಗೆ ಚಂದ್ರನೇ ಕಾರಣ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ. ಆಮೇಲೆ ಅಲ್ಲೇ ಇದ್ದ ಸೀಕ್ರೆಟ್ ರೂಮ್ ನೋಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಚಂದ್ರ ಬರ್ತಾಳೆ. ನಾಚಿಯಪ್ಪ ಚಂದ್ರಗೆ ಶೂಟ್ ಮಾಡೋಕೆ ಹೋದಾಗ ಚಂದ್ರ ನಾಚಿಯಪ್ಪನ ಕೈಗೆ ಕಚ್ ಬಿಡ್ತಾಳೆ. ಫೈರಿಂಗ್ ಸೌಂಡ್ ಕೇಳಿ ಸನ್ನಿ ಚಂದ್ರ ಫ್ಲಾಟ್ ಹತ್ರ ಬರ್ತಾನೆ. ಸನ್ನಿಗೆ ಒಂದು ಬುಲೆಟ್ ಬೀಳುತ್ತೆ. ಚಂದ್ರ ನಾಚಿಯಪ್ಪನ ಬಿಟ್ಟು ಆಟೋ ಅಲ್ಲಿ ವೇಣು ಮತ್ತೆ ನೈಜಿಲ್ ಜೊತೆ ಸನ್ನಿನ ಮೈಕಲ್ ಕ್ಲಿನಿಕ್ ಅನ್ನೋ ಒಂದು ಪಾಳು ಬಿದ್ದಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ವೇಣುಗೆ ಸ್ಟಿಚ್ ಮಾಡೋಕೆ ಹೇಳ್ತಾಳೆ. ಇಲ್ಲಿ ವೇಣು ಮತ್ತೆ ನೈಜಿಲ್ಗೂ ಚಂದ್ರ ಒಬ್ಬಳು ವ್ಯಾಂಪೈರ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರಕಾಶ್ ಚಂದ್ರಗೆ ಕಾಲ್ ಮಾಡಿ ದೊಡ್ಡೋರು ನೀನು ಇಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ, ನಾಚಿಯಪ್ಪ ಬಗ್ಗೆ ದೊಡ್ಡೋರು ನೋಡ್ಕೊಳ್ತಾರೆ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರ ನನ್ನಿಂದ ಇವ್ರು 3 ಜನ ಪ್ರಾಬ್ಲಮ್ ಅಲ್ಲಿದ್ದಾರೆ, ನಾನೇ ಅವ್ರನ್ನ ಸೇವ್ ಮಾಡ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೋಡಿದ್ರೆ ನ್ಯೂಸ್ ಅಲ್ಲಿ ಚಂದ್ರ ಮತ್ತೆ ಸನ್ನಿ ಇಬ್ರು ಟೆರರಿಸ್ಟ್ ನಾಚಿಯಪ್ಪಗೆ ಹೊಡೆದು ಎಸ್ಕೇಪ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ಆಟೋ ಡ್ರೈವರ್ ನೋಡಿ ಚಂದ್ರ ಮತ್ತೆ ಸನ್ನಿನ ಕ್ಲಿನಿಕ್ ಹತ್ರ ಬಿಟ್ಟಿರೋ ವಿಷಯನ ಪೊಲೀಸರಿಗೆ ಹೇಳ್ತಾನೆ. ಆಟೋ ಡ್ರೈವರ್ ಹೇಳೋದ್ನ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊತಾನೆ. ಅವನು ಸೂಪರ್ ಹೀರೋನೆ, ನೇಮ್ ನ ಮೆನ್ಷನ್ ಮಾಡಿಲ್ಲ. ಈ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ಟೊವಿನೋ ಥಾಮಸ್ ಅವರು. ಹೀಗೆ ನ್ಯೂಸ್ ಅಲ್ಲಿ ಬರ್ತಿರೋ ವಿಷಯನ ಎಷ್ಟೊಂದು ಜನ ಸೂಪರ್ ಹೀರೋಸ್ ನೋಡ್ತಾ ಇರ್ತಾರೆ. ಈ ಕಡೆ ಮಿನಿಸ್ಟರ್ ಚಂದ್ರ ಮತ್ತೆ ಸನ್ನಿನ ಹಿಡಿಯೋಕೆ ಗರುಡ ಫೋರ್ಸ್ ನ ನೇಮಕ ಮಾಡ್ತಾರೆ. ನಾಚಿಯಪ್ಪಗೆ ಚಂದ್ರ ಕಚ್ಚಿದ್ದ ಕಾರಣ ಅವನಿಗೆ ಇವಾಗ ಚಂದ್ರ ರೀತಿ ಪವರ್ ಬರ್ತಾ ಇರುತ್ತೆ. ಅವನಿಗೆ ರಕ್ತ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ನಾಚಿಯಪ್ಪ ಆಸ್ಪತ್ರೆಯಲ್ಲಿ ಇದ್ದಾಗ ಅಲ್ಲಿಗೆ ಡೊಮಿನಿಕ್ ಬಂದು ನಾಚಿಯಪ್ಪನ ಬ್ಲಡ್ ಸ್ಯಾಂಪಲ್ ತಗೊಂಡು ಹೋಗ್ತಾನೆ. ಈ ಕಡೆ ವೇಣುನೆ ಸನ್ನಿಗೆ ಸ್ಟಿಚ್ ಮಾಡ್ತಾನೆ. ಚಂದ್ರ ಸನ್ನಿ ಎದ್ಮೇಲೆ ಅವನಿಗೆ ನೀವು ಪೊಲೀಸ್ ಹತ್ರ ಹೋಗಿ ನಾನೇ ಇದನ್ನೆಲ್ಲ ಮಾಡಿದ್ದು, ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿ ಅಂತ ಹೇಳ್ತಾಳೆ. ಆದ್ರೆ ಸನ್ನಿ ಅದಕ್ಕೆ ಒಪ್ಕೊಳ್ಳಲ್ಲ. ಇವಾಗ ಸನ್ನಿನ ಹುಡಿಕೊಂಡು ಒಬ್ಬ ಪೊಲೀಸ್ ಒಳಗೆ ಬರ್ತಾನೆ. ಅವನಿಂದೆ ಚಂದ್ರ ಬಂದು ನಿಂತ್ಕೊಳ್ತಾಳೆ. ಅವಾಗ ಹಿಂದೆಯಿಂದ ಇನ್ನೊಬ್ಬ ಪೊಲೀಸ್ ಬಂದು ಚಂದ್ರ ತಲೆಗೆ ಶೂಟ್ ಮಾಡ್ಬಿಡ್ತಾನೆ. ಚಂದ್ರ ಕೆಳಗೆ ಬೀಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಟೊವಿನೋ ಥಾಮಸ್ ಬರ್ತಾನೆ. ಟೊವಿನೋಗೆ ಮ್ಯಾಜಿಕ್ ಮಾಡೋ ಪವರ್ ಇರುತ್ತೆ. ಅವನು ಅವನ ಮ್ಯಾಜಿಕ್ ಇಂದ ಒಬ್ಬ ಪೊಲೀಸ್ ಕನ್ನಡಿಗಳ ಮಧ್ಯೆ ಸಿಕ್ಕಿರೋ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ. ಇನ್ನೊಬ್ಬ ಪೊಲೀಸ್ಗೆ ಚಾಕುವಲ್ಲಿ ಚುಚ್ಕೊಳ್ಳೋ ಹಾಗೆ ಮಾಡ್ತಾನೆ. ಆಮೇಲೆ ಚಂದ್ರ ತಲೆಯಿಂದ ಬುಲೆಟ್ ಈಚೆ ತೆಗಿತಾನೆ. ಚಂದ್ರಗೆ ಎಚ್ಚರ ಆಗುತ್ತೆ. ಚಂದ್ರಗೂ ಟೊವಿನೋಗೂ ತುಂಬಾ ವರ್ಷದಿಂದ ಪರಿಚಯ ಇದೆ ಅನ್ಸುತ್ತೆ. ಟೊವಿನೋ ಚಂದ್ರ ಮತ್ತೆ ಸನ್ನಿನ ಅವನ ಕಾರಲ್ಲಿ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಮೇಲೆ ಅಲ್ಲಿಗೆ ನಾಚಿಯಪ್ಪ ಬರ್ತಾನೆ. ಒಬ್ಬ ಪೊಲೀಸ್ ಕಾಲಿಂದ ರಕ್ತ ಹೋಗ್ತಾ ಇರುತ್ತೆ. ಅದನ್ನ ನಾಚಿಯಪ್ಪ ಕುಡಿತಾನೆ. ಅಲ್ಲಿಗೆ ಅವನ ಮೇಲಧಿಕಾರಿ ಬಂದು ಶೂಟ್ ಮಾಡ್ತಾಳೆ. ನಾಚಿಯಪ್ಪಗೆ ಏನೂ ಆಗಲ್ಲ. ಅವನ ಮೇಲಧಿಕಾರಿನೂ ಸಾಯಿಸ್ತಾನೆ. ನಾಚಿಯಪ್ಪ ಇವಾಗ ವ್ಯಾಂಪೈರ್ ಆಗಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಅವನು ಪವರ್ಫುಲ್ ಆಗಿರ್ತಾನೆ. ಜೊತೆಗೆ ಬಿಸಿಲಿಂದ ಅವನಿಗೆ ಏನೇ ಪ್ರಾಬ್ಲಮ್ ಆಗ್ತಾ ಇರಲ್ಲ. ಈ ಕಡೆ ಟೊವಿನೋ, ಸನ್ನಿ, ಚಂದ್ರ ಎಲ್ರು ಜಾನಿ ಅನ್ನೋ ವ್ಯಕ್ತಿ ಬಳಿಗೆ ಹೋಗ್ತಾರೆ. ಈ ಜಾನಿ ಒಂದು ಚರ್ಚ್ ನಡೆಸ್ತಾ ಇರ್ತಾನೆ. ಈ ಜಾನಿ ಬೇರೆ ಯಾರು ಅಲ್ಲ, ಚಂದ್ರ ಒಬ್ಬ ಪ್ರೀಸ್ಟ್ ಜೊತೆ ವರ್ಕ್ ಮಾಡ್ತಾ ಇರ್ತಾಳಲ್ಲ ಅವನ ಮಗ. ಅವನು ಎಲ್ರೂನು ಬೇಸ್ಮೆಂಟ್ಗೆ ಕಳಿಸ್ತಾನೆ. ಬೇಸ್ಮೆಂಟ್ಗೆ ಹೋದ್ಮೇಲೆ ಟೊವಿನೋಗೆ ಬೇರೆ ಏನೋ ಕೆಲಸ ಬಂತು ಅಂತ ಎಲ್ರಿಗೂ ಬಾ ಹೇಳಿ ಮ್ಯಾಜಿಕ್ ಮಾಡ್ತಾ ಮಾಯ ಆಗ್ತಾನೆ. ಅಲ್ಲಿ ಚಂದ್ರ ಸನ್ನಿಗೆ ಅವನ ರೀತಿಯೇ ಕಾಣೋ ಒಬ್ಬ ವ್ಯಕ್ತಿಯ ಫೋಟೋ ತೋರಿಸ್ತಾಳೆ. 1905 ಅಲ್ಲಿ ಚಂದ್ರ ಮತ್ತೆ ಸನ್ನಿ ತರ ಕಾಣೋ ವ್ಯಕ್ತಿ ಪ್ರೀತಿ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಚಂದ್ರನ ಕೊಲ್ಲೋಕೆ ಬಂದಾಗ ಚಂದ್ರ ಲವರ್ ಮುಂದೆ ಬಂದು ಬುಲೆಟ್ ಏಟ್ ತಿಂದು ಸತ್ತಿರ್ತಾನೆ. ಅದಕ್ಕೆ ಚಂದ್ರಗೆ ಸನ್ನಿ ಅಂದ್ರೆ ಇಷ್ಟ ಇರುತ್ತೆ.
ಅಷ್ಟರಲ್ಲಿ ಆ ಚರ್ಚ್ಗೆ ಗರುಡ ಫೋರ್ಸ್ ಬರುತ್ತೆ. ಚಂದ್ರ ಸನ್ನಿಗೆ ಏನೇ ಆದ್ರೂ ಮೇಲ್ ಬರಬೇಡಿ ಅಂತ ಹೇಳಿ ಒಂದು ಗನ್ ತಗೊಂಡೋಗಿ ಗರುಡ ಫೋರ್ಸ್ ಜೊತೆ ಸಖತ್ತಾಗಿ ಫೈಟ್ ಮಾಡಿ ಎಲ್ರೂನು ಸಾಯಿಸ್ತಾಳೆ. ಗನ್ ಫೈರಿಂಗ್ ಸೌಂಡ್ ಕೇಳಿ ಸನ್ನಿ ಮೇಲ್ ಬಂದ್ಬಿಡ್ತಾನೆ. ಚಂದ್ರ ಸನ್ನಿನ ನೋಡುವಾಗ ಸುಂದರ್ ಅಣ್ಣನ ಕಡೆ ಹುಡುಗರು ಬಂದು ಚಂದ್ರಗೆ ಶೂಟ್ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಸನ್ನಿ ಒಂದು ಬಾಟಲ್ ಇರತ್ತಾನ ಚಂದ್ರ ಕಡೆ ದೂಕಿ ಓಡೋಗ್ತಾನೆ. ಚಂದ್ರ ಮತ್ತೆ ಎದ್ದು ಸುಂದರ್ ಅಣ್ಣನ ಕಡೆ ಅವ್ರನ್ನ ಸಾಯಿಸ್ತಾಳೆ. ಆಮೇಲೆ ಅಲ್ಲಿಗೆ ನಾಚಿಯಪ್ಪ ಬರ್ತಾನೆ. ಚಂದ್ರ ಡ್ಯಾಗರ್ ತಗೊಂಡು ಅವನ ಹಾರ್ಟ್ಗೆ ಚುಚ್ಚೋಕೆ ಹೋಗ್ತಾಳೆ. ಆದ್ರಿಂದ ನಾಚಿಯಪ್ಪಗೆ ಹಾರ್ಟ್ಗೆ ಚುಚ್ಚಿದ್ರೆ ಸತ್ತೋಗ್ತಾರೆ ಅಂತ ಗೊತ್ತಾಗಿ ಚಂದ್ರಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಚಂದ್ರ ಮತ್ತೆ ನಾಚಿಯಪ್ಪಗೂ ಒಂದು ಸಖತ್ ಫೈಟ್ ಆಗುತ್ತೆ. ಅಷ್ಟರಲ್ಲಿ ಬೆಳಗಾಗಿರುತ್ತೆ. ನಾಚಿಯಪ್ಪ ಚಂದ್ರನ ಬಿಸಿಲಿಗೆ ಹಿಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಸನ್ನಿ ಬಂದು ಗನ್ ತಗೊಂಡು ನಾಚಿಯಪ್ಪಗೆ ಶೂಟ್ ಮಾಡ್ತಾನೆ. ಚಂದ್ರ ನೈಜಿಲ್ಗೆ ಕೆಳಗೆ ಬಿದ್ರು ಡ್ಯಾಗರ್ ಎತ್ಕೊಡು ಅಂತ ಕೇಳ್ತಾಳೆ. ನೋಡಿದ್ರೆ ನಾಚಿಯಪ್ಪ ಡ್ಯಾಗರ್ ತಗೊಂಡು ನೈಜಿಲ್ ಕತ್ತಿಗೆ ಹಿಡ್ಕೊಂಡು ನಿಂತ್ಕೋತಾನೆ. ಅವನು ಡ್ಯಾಗರ್ ತಗೊಂಡು ಚಂದ್ರಗೆ ಚುಚ್ಚೋಕೆ ಬರ್ತಾನೆ. ಅಡ್ಡ ಸನ್ನಿ ಬರ್ತಾನೆ. ಸನ್ನಿ ಕಾಪಾಡೋಕೆ ವೇಣು ಬರ್ತಾನೆ. ಡ್ಯಾಗರ್ ವೇಣುಗೆ ಚುಚ್ಕೊಳ್ಳುತ್ತೆ. ಆವಾಗ ಚಂದ್ರ ಜಂಪ್ ಮಾಡಿ ಡ್ಯಾಗರ್ ಕಿತ್ಕೊಂಡು ನಾಚಿಯಪ್ಪನ ಹೃದಯಕ್ಕೆ ಚುಚ್ಚಿ ಸಾಯಿಸ್ತಾಳೆ. ಬೇರೆ ಪೊಲೀಸರು ಒಳಗೆ ಬರುವಷ್ಟರಲ್ಲಿ ಎಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಾಚಿಯಪ್ಪನ ಬಾಡಿನ ಒಂದು ಜಾಗದಲ್ಲಿ ಇಡ್ತಾರೆ. ಚಂದ್ರ ಸನ್ನಿಗೆ ನನಗೆ ಈ ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ ಅಂತ ವಿದಾಯ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿಯ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ನಮಗೆ ಮೂವಿಯ ಮಧ್ಯ ನೋಡಿದ್ದ ಒಂದು ಸೀನ್ ನ ತೋರಿಸ್ತಾರೆ. ಜಾನಿಯ ಚರ್ಚ್ಗೆ ಕೆಲವು ರೌಡಿಗಳು ಬಂದಿರ್ತಾರೆ. ಯಾಕಂದ್ರೆ ಜಾನಿ ಕಡೆ ಒಬ್ಬ ವ್ಯಕ್ತಿ ಆ ರೌಡಿಗಳ ಕಡೆ ಇರೋ ಒಬ್ಬ ವ್ಯಕ್ತಿನ ಎತ್ತಾಕೊಂಡು ಬಂದಿರ್ತಾನೆ. ಜಾನಿ ರಾಜಿಗೆ ಅಂತ ರೌಡಿಗಳನ್ನ ಕರೆಸಿ ಎಲ್ರನ್ನು ಕರ್ಕೊಂಡು ಹೋಗಿ ಬೇಸ್ಮೆಂಟ್ ಗೆ ಬಿಟ್ಟು ಡೋರ್ ನ ಲಾಕ್ ಮಾಡ್ತಾನೆ. ಅಲ್ಲಿಗೆ ಇವಾಗ ಇನ್ನೊಬ್ಬ ಸೂಪರ್ ಹೀರೋನ ಎಂಟ್ರಿ ಆಗುತ್ತೆ. ಹೆಸರು ಮೆನ್ಷನ್ ಮಾಡಿಲ್ಲ, ಆದ್ರೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ದುಲ್ಕರ್ ಸಲ್ಮಾನ್. ದುಲ್ಕರ್ 2 ಕತ್ತಿಗಳನ್ನ ತಗೊಂಡು ಎಲ್ಲಾ ರೌಡಿಗಳನ್ನ ಕೊಲೆ ಮಾಡ್ತಾನೆ. ಈ ಸೀನ್ ಆದ್ಮೇಲೆ ಪೋಸ್ಟ್ ಕ್ರೆಡಿಟ್ ಸೀನ್ ಇದೆ ಅಂತೆ. ಆ ಸೀನ್ ನಾನು ನೋಡೋಕೆ ಆಗಿಲ್ಲ. ನೀವ್ಯಾರಾದ್ರೂ ನೋಡಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ಬಿಡಿ. ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂವಿ ಎಲ್ರು ಹೈಪ್ ಮಾಡ್ತಾ ಇರೋ ತರ ಸಖತ್ ಆಗಿದೆ ಅಂತ ಹೇಳಲ್ಲ. ನಾನು ತುಂಬಾ ಸೂಪರ್ ಹೀರೋಸ್ ಮೂವೀಸ್ ನೋಡಿರೋದ್ರಿಂದ ಇದು ಅವರೇಜ್ ಅಂತ ನನ್ಗನ್ನಿಸ್ತು. ಬರೀ ಇಂಡಿಯನ್ ಮೂವೀಸ್ ನೋಡೋರಿಗೆ ಈ ಮೂವಿ ಸಖತ್ ಆಗಿದೆ ಅಂತ ಅನ್ಸೋದು ಕಾಮನ್ನೇ. ನನ್ನ ಪ್ರಕಾರ ಇದೊಂದು ನಾರ್ಮಲ್ ಸೂಪರ್ ಹೀರೋ ಮೂವಿ ಅಷ್ಟೇ. ಇದು ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.